ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆ ಆಗಿದೆ. ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನಿಂತು ಆ ದೃಶ್ಯಾವಳಿ ಯಾವ ಥರ ಇದೆ ಅಂತ ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ವಾಹನ ಸಂಚಾರದ ನಡುವೆ ಭಾರಿ ಮಳೆ ಆಗ್ತಿರೋದ್ರಿಂದ ಜನ ಅಲ್ಲಿ ಓಡಾಡೋಕ್ಕೂ ಕೂಡ ಒಂದು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಿರೋದ್ರಿಂದ ಒಂದು ಕಡೆ ಹುಬ್ಬಳ್ಳಿ ಜನತೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಒಂದು ನೀರಿನಿಂದ ಆಗ್ತಿರುವಂತಹ ತೊಂದರೆ ನೀವು ನೋಡ್ತಿರ್ಬೋದು, ಯಾವ ರೀತಿ ರಸ್ತೆಯಲ್ಲಿ ನೀರು ನಿಂತಿದೆ ಹಾಗೂ ವಾಹನ ಸಂಚಾರ ಮಾಡೋಕ್ಕೂ ಕೂಡ ಅಲ್ಲಿ ಕಷ್ಟ ಆಗ್ತಾ ಇದೆ. ಹೀಗಿರುವಾಗ ವಾಹನ ಸವಾರರು ಒಂದು ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣವಾಗಿರೋದು. ನೋಡ್ತಿರುವಂತಹ ದೃಶ್ಯಾವಳಿ ಹುಬ್ಬಳ್ಳಿಯ ನಗರದಲ್ಲಿ ಯಾವ ರೀತಿ ಮಳೆ ಆಗ್ತಿದೆ ಅನ್ನುವಂಥ ಒಂದು ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸ್ತಾ ಇದ್ದೀರಿ. ಗುಡುಗು ಸಹಿತ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸತತವಾಗಿ ಮಳೆ ಆಗ್ತಿರೋದ್ರಿಂದ ವರುಣನ ಅಬ್ಬರ ಜೋರಾಗಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗ್ತಿರೋದು. ಸತತ ಬೇಸಿಗೆಯ ಒಂದು ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಎಲ್ಲ ಒಂದು ಕಡೆ ಮಳೆ ಬಂದು ಕೂಲ್ ವಾತಾವರಣ ನಿರ್ಮಾಣ ಆಗಿದೆ. ಆದರೂ ಕೂಡ ಈ ರೀತಿಯಾದಂಥ ಒಂದು ಬೇಸಿಕ್ ಸಮಸ್ಯೆ ಕಾಡ್ತಿರೋದ್ರಿಂದ ಜನರು ಅಲ್ಲಿ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರೋದು. ಮತ್ತೊಂದು ಹುಬ್ಬಳ್ಳಿಯ ವಿಜುವಲ್ಸ್ ನೀವು ನೋಡ್ತಿರೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆನೇ ಇಲ್ಲ, ರೈತರು ಬರಗಾಲದಿಂದ ಕಂಗೆಟ್ಟಿದ್ರು. ಆದರೆ ಈಗ ವರುಣ ತನ್ನ ಅಬ್ಬರದ ಪ್ರತಾಪವನ್ನು ತೋರಿರೋದ್ರಿಂದ ಒಂದು ಕಡೆ ಜನರಿಗೆ ಖುಷಿಯಾಗಿದೆ, ಮತ್ತೊಂದು ಕಡೆ ಸಮಸ್ಯೆ ಕೂಡ ಕಾಡ್ತಾ ಇದೆ. ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ರಾಯಚೂರಿನಲ್ಲಿ ಒಂದು ಹುಬ್ಬಳ್ಳಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಸತತವಾಗಿ ಗುಡುಗು ಸಹಿತ ಮಳೆ ಸುರಿದಿರೋದ್ರಿಂದ 1 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಅಲ್ಲಿ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಕೂಡ ಓಡಾಡೋಕ್ಕೆ ಒಂದು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಮತ್ತೊಂದು ಕಡೆ ರಾಯಚೂರಿನಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ವ್ಯಾಪಾರಸ್ಥರಿಗೆ ಕೊಂಚ ಕಷ್ಟ ಆಗ್ತಾ ಇದೆ ಮಳೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ. ಆದರೂ ಜನ ಖರೀದಿಯನ್ನು ಮುಂದುವರಿಸಿದ್ದಾರೆ. ಛತ್ರಿಯನ್ನು ಹಿಡ್ಕೊಂಡು ಅಲ್ಲಿ ಓಡಾಡಿಕೊಂಡು ಮಾರ್ಕೆಟ್ನಲ್ಲಿ ಒಂದು ರೀತಿ ಕೆಸರುಮಯ ಆಗಿದೆ ಅಲ್ಲಿರುವಂಥ ಅವ್ಯವಸ್ಥೆಯಿಂದಾಗಿ. ಆದರೂ ಕೂಡ ಜನ ತಮ್ಮ ಖರೀದಿಯನ್ನು ಬಿಟ್ಟಿಲ್ಲ. ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ರಾಯಚೂರಿನಲ್ಲಿ ಮಳೆ ಅಬ್ಬರದಿಂದ ಯಾವ ರೀತಿ ವ್ಯಾಪಾರಸ್ಥರಿರ್ಬೋದು ಅಥವಾ ಖರೀದಿದಾರರಿರ್ಬೋದು ಒಂದು ಕಷ್ಟವನ್ನು ಅನುಭವಿಸ್ತಿದ್ದಾರೆ, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹುಬ್ಬಳ್ಳಿಯ ನಗರದಲ್ಲಿ ಸತತ 1 ಗಂಟೆಯಿಂದ ಮಳೆ ಸುರಿದಿರೋದ್ರಿಂದ ವಾಹನ ಸವಾರರು ಅಲ್ಲಿ ನಿಂತಿರುವಂಥ ನೀರಿಂದಾಗಿ ಪರದಾಟವನ್ನು ನಡೆಸ್ತಿರುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನಿಂತಿರೋ ನೀರಲ್ಲೇ ಗಾಡಿಯನ್ನು ತಳ್ಕೊಂಡು ಮನೆ ಸೇರುವಂಥ ಒಂದು ಕಷ್ಟ. ಯಾಕಂದರೆ ವೀಕೆಂಡ್ ಬೇರೆ, ಹಾಗಾಗಿ ಹೆಚ್ಚಿನ ಜನ ಹೊರಗಡೆ ಇರ್ತಾರೆ. ಆ್ಯಂಡ್ ನಮ್ಮ ರಾಜ್ಯದ ವಾಣಿಜ್ಯ ನಗರಿ ಆಗಿರೋದ್ರಿಂದ ಅಲ್ಲಿ ಖರೀದಿ ಕೂಡ ಜೋರಾಗಿರುತ್ತೆ. ಆದರೆ ಮಳೆ ಎಲ್ಲ ಒಂದು ಕಡೆ ಅದಕ್ಕೆ ತಡೆ ಒಡ್ಡಿದೆ. ಮನೆಗೆ ಹೋಗೋಕ್ಕೂ ಕೂಡ ಆದರೆ ರಸ್ತೆಯಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಈಗ ಹುಬ್ಬಳ್ಳಿಯ ಜನತೆಗೆ ಕಾಡ್ತಾ ಇರೋದು. ಸತತವಾಗಿ ಬಿಸಿಲ ಬೇಗೆಯಿಂದ ಬೆಂದು ಹೋಗಿದ್ದಂಥ ಕರ್ನಾಟಕಕ್ಕೆ ಮಳೆ ಬಂದಿದೆ. ಆದರೆ ಕೂಲ್ ವಾತಾವರಣದ ಜೊತೆಗೆ ಈ ರೀತಿ ಕಷ್ಟ, ಒಂದು ರೀತಿ ಫ್ರೀ ಅನ್ನೋ ಥರ ಕಷ್ಟ ಕೂಡ ಅದರ ಜೊತೆಗೆ ಬಂದು ಒದಗಿರೋದು. ಬಿಸಿಲ ಬೇಗೆಯಿಂದ ಬೆದ್ದಿದ್ದ ಹುಬ್ಬಳ್ಳಿಗೆ ಕೊನೆಗೂ ವರುಣ ತಂಪೆರೆದಿದ್ದಾನೆ. ಸುಮಾರು 1 ಗಂಟೆಗಳಿಂದ ಬಿಡದೆ ಮಳೆ ಸುರಿದಿರೋದ್ರಿಂದ ಅಲ್ಲಿ ಅತಿ ಪ್ರಮಾಣದ ನೀರು ಕೂಡ ನಿಂತ್ಕೊಂಡಿದೆ. ವಾಹನ ಸವಾರು ಒಂದು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಯಾವ ಥರ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ದೃಶ್ಯಾವಳಿ ಈಗ ಗಮನಿಸ್ತಾ ಇದ್ದೀರಿ ಲೈವ್ ಆಗಿ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ. ಹಾಗೂ ಜನ ಹೇಳ್ತಾರೆ ಬರ ಇತ್ತು, ನೀರಿಲ್ಲ ಅಂತ ನಮ್ಮ ಜನಪ್ರತಿನಿಧಿಗಳು ಒಂದು ಆರೋಪ ಮಾಡ್ತಾ ಇದ್ರು. ಆದರೆ ಈಗ ಮಳೆ ಬಂದ ಮೇಲೆ ಈ ಅವ್ಯವಸ್ಥೆ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡೋದು? ಈ ಥರ ಅವ್ಯವಸ್ಥೆ ಆಗಿರೋದ್ರಿಂದ ಒಬ್ಬರು ಬಾಯಿ ಬಿಡ್ತಿಲ್ವಲ್ಲ. ಈಗ ಮಳೆ ಬಂದಿದೆ, ಮಳೆ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು, ಈಗ ಮಳೆ ಬಂದಿದೆ, ಬಟ್ ಮಳೆಗೆ ಪೂರಕವಾದಂಥ ಒಂದು ವ್ಯವಸ್ಥೆ ಇಲ್ವಲ್ಲ. ಈಗ ಯಾರನ್ನ ಕೇಳೋದು? ಒಂದು ಕಡೆ ಮಳೆ ಬಂದಿರೋದ್ರಿಂದ ಜನ ಅಂದರೆ ರೈತರು ಖುಷಿಯಾಗಿದ್ದರೆ, ಮತ್ತೊಂದು ಕಡೆ ನಗರ ಭಾಗದಲ್ಲಿ ಈ ರೀತಿ ಅವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಜನರಿಗೆ ಯಾವ ಥರ ಪರಿಸ್ಥಿತಿ ಉಂಟಾಗಿದೆ, ಒಂದು ಕಷ್ಟವನ್ನು ಅವರು ಎದುರಿಸಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ.
ಮಳೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಹುಬ್ಬಳ್ಳಿ ನಗರಕ್ಕೆ ವರುಣ ಕೊನೆಗೂ ಕೂಡ ಕೃಪೆ ತೋರಿದ್ದಾನೆ. ಆದರೆ ಕೃಪೆ ಎಲ್ಲೊಂದು ಕಡೆ ಜಾಸ್ತಿ ಆಗಿ ರಸ್ತೆಯಲ್ಲೂ ಕೂಡ ನೀರು ನಿಂತುಕೊಂಡಿದೆ. ಈ ಅವ್ಯವಸ್ಥೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋ ಹಾಗಿದ್ರೆ. ಎಸ್ ರಾಹುಲ್, ಏನಂದ್ರೆ ಕಳೆದ 1.5 ಗಂಟೆಯಿಂದ ಈಗ ಸತತವಾಗಿ ಮಳೆರಾಯ ಏನೋ ದರ್ಶನ ಕೊಟ್ಟಿದೆ ಅಂತ ಹೇಳ್ಬೋದು. ಏನು ಬಿಸಿಲಿಗೆ ಬೇದಂತ ಏನು ಹುಬ್ಬಳ್ಳಿ ಜನತೆಗೆ ಈಗ ಸದ್ಯ ಮಳೆ ಒಂದು ರೀತಿಯಲ್ಲಿ ತಂಪನೆ ಎರೆದಿದೆ. ಆದರೆ ಎಲ್ಲೇ ಒಂದು ಕಡೆ ತಂಪನೆ ಎರೆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಂದ್ರೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಾವು ಏನಂದ್ರೆ ಈ ಹುಬ್ಬಳ್ಳಿಯ ವಿದ್ಯಾನಗರದ ಒಂದು ಬಡಾವಣೆಯಲ್ಲಿ ಇದ್ದೀವಿ. ಈ ಬಡಾವಣೆಯಲ್ಲಿ ಏನು ಚರಂಡಿಯ ಅವ್ಯವಸ್ಥೆ ಕಾರಣದಿಂದ ಸಾಕಷ್ಟು ಏನು ನೀರು ಏನು ರಸ್ತೆ ಮಧ್ಯಭಾಗದಲ್ಲಿ ನಿಂತಿರತಕ್ಕಂಥದ್ದು ಅಲ್ಲದೆ ಏನು ಚರಂಡಿಯ ನೀರು ಸದ್ಯ ಏನಂತಂದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿನ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಕಾರ್ಪೊರೇಟರ್ ಏನು ಮಾಡ್ತಾರೆ, ಯಾವುದೇ ರೀತಿ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳೋದಿಲ್ಲ. ಹೀಗಾಗಿ ನಮ್ಮ ಸಮಸ್ಯೆಗೆ ಯಾರು ಪರಿಹಾರ ಕೊಡೋರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗ ಏನಂತಂದ್ರೆ ನಾವು ಇಲ್ಲಿ ವಿದ್ಯಾನಗರದಲ್ಲಿ ಈ ಕಡೆ ಅಪಾರ್ಟ್ಮೆಂಟಲ್ಲಿರುವಂಥ ಒಬ್ಬರನ್ನ ಮಾತಾಡ್ತೀವಿ. ಸರ್, ಈಗ ಈ ಸಾಕಷ್ಟು ಅವಾಂತರವಾಗ್ತದೆ. ಯಾವ ಅಧಿಕಾರಿಗಳು ಕೂಡ ಈಗ 1.5 ಗಂಟೆಯಿಂದ ಮಳೆ ಆದರೂ ಯಾರು ಕೂಡ ಬರ್ತಾ ಇಲ್ಲ. ಅಲ್ಲ, ಯಾರು ಕೂಡ ಬರ್ತಾ ಇಲ್ಲ ಅಂದ್ರೆ ಮಳೆ ಆದ್ರೆ ಅವರೆಲ್ಲಿ ಬರ್ತಾರೆ, ಮನೆಯಲ್ಲೇ ಇರ್ತಾರೆ. ಬಟ್ ಆದರೆ ಮಳೆ ಬಿಟ್ಟ ಮೇಲಾದ್ರೂ ಬಂದು ಇಲ್ಲಿ ಪರಿಸ್ಥಿತಿ ಏನಿದೆ ಅಂತೇಳಿ ವಿಚಾರ ಮಾಡಿ ಅದಕ್ಕೆ ತಕ್ಕ ಪರಿಹಾರ ಕಂಡುಹಿಡಿಬೇಕು. ಮಳೆ ಬಂದಾಗ ಬಂದ್ರೆ ಅವ್ರಾದ್ರೂ ಏನು ಮಾಡ್ಲಿಕ್ಕೆ ಆಗ್ತದೆ. ಬಟ್ ಆದರೆ ಮಳೆ ಬಿಟ್ಟ ಮೇಲೆ ಬಂದರು ಇಲ್ಲಿ ಏನು ಪರಿಸ್ಥಿತಿ ಇದೆ, ಇಲ್ಲೇನು ಪರಿಸ್ಥಿತಿ ಅಂತೇಳಿ ಬಂದು ನೋಡಬೇಕು. ನೋಡಿ ಅದ್ರ ತಕ್ಕಂಥ ಪರಿಹಾರ ಕಂಡುಹಿಡ್ಕೋಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಕಾರ್ಪೊರೇಟರ್ಗಳು, MLAಗಳು ಬರೀ ಓಟ್ ಕೇಳೋಕ್ಕಷ್ಟೇ ಬರೋದಲ್ಲ, ಬೇರೆ ಟೈಮಲ್ಲಿ ಬಂದು ನೋಡಬೇಕಾಗ್ತದೆ. ಈಗ ಸಂಬಂಧಪಟ್ಟಂಥವ್ರು ಇಲ್ಲಿ ನೋಡಿ ಎಷ್ಟು ಜನರಿಗೆ ಅಪಾರ್ಟ್ಮೆಂಟ್ ನೋಡಿ ಅಲ್ಲಿ ನೀರು ನುಗ್ಗಿದೆ. ಆ ಅಪಾರ್ಟ್ಮೆಂಟಲ್ಲಿ ಫುಲ್ 100% ನೀರು ನುಗ್ಗಿದೆ. ನಾವು ನೋಡಿ ಇಲ್ಲಿ ನೋಡಿ ನಾವೇನೇನೋ ಮಾಡಿ ಇಲ್ಲಿ ಇದನ್ನ ಉಳಿಸ್ಕೊಂಡಿದ್ದೇವೆ. ಸ್ವಲ್ಪನ ಅಪಾರ್ಟ್ಮೆಂಟ್ ಒಳಗಡೆ ನೀರು ಹೋಗುವಂಥದ್ದು ಉಳಿಸ್ಕೊಂಡಿದ್ದೇವೆ. ಅದನ್ನು ದಯಮಾಡಿ ಎಲ್ಲರೂ ಬಂದು ನೋಡೋಕ್ಕಾಗ್ತದೆ ಇದನ್ನು. ಅಲ್ಲ, ಈಗ ಕಳೆದ 1.5 ಗಂಟೆ ಆದರೂ ಇಲ್ಲಿ ನಿಮ್ಮ ರಸ್ತೆ ಭಾಗದಲ್ಲಿ ಯಾವುದೇ ರೀತಿ ಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಯಾಕೆ ನೀವು ಮನವಿ ಮಾಡಿರಲಿಲ್ಲವಾ ಎಷ್ಟು ದಿವಸ ಅಂತ? ಅಲ್ಲ, ಚರಂಡಿ ಕಟ್ಟುವಾಗ ಏನು ಮಾಡ್ತಾರೆ ಅಂದರೆ ಈ ಕೆಲವೊಬ್ರಿಗೆ ಯಾರು ಬೇಕಾಗಿದ್ದಾರೆ ಅವ್ರದ್ದಷ್ಟೇ ಚರಂಡಿ ಓಪನ್ ಮಾಡಿದ್ದಾರೆ. ಕೆಲವೊಬ್ರು ಮನೆ ಕೆಲವೆಲ್ಲ ಅಬ್ಜೆಕ್ಷನ್ ಮಾಡಿದ್ದಾರೆ ಬೇಡ ಅಂತೇಳಿ. ಅದನ್ನ ಏನು ಮಾಡಿದ್ರೆ ಅಲ್ಲಿ ಬಿಟ್ಟು ಮಾಡಿದ್ದಾರೆ. ಹಾಗಲ್ಲ, ಚರಂಡಿ ಮಾಡುವಾಗ ಸಂಬಂಧಪಟ್ಟವ್ರು ದಯಮಾಡಿ ಅದನ್ನು ಓಪನ್ ಮಾಡಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಮಾತ್ರ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮಲ್ಲಿ ಮಾಡಿದ್ದಾರೆ, ಇಲ್ಲಿ ನಾವು ಓಕೆ ಮಾಡಿದ್ದೀವಿ, ಪಕ್ಕದ ಮನೆಯವರು ಮಾಡಿಲ್ಲ, ಅಥವಾ ಇಲ್ಲಿ ನೋಡಿ ಇವ್ರು ಮಾಡಿಲ್ಲ. ಹಾಗಾಗಬಾರ್ದಲ್ಲ. ಅವಾಗ ಕ್ಲಿಯರ್ ಅಲ್ಲಿ ನೋಡಿ, ಅಲ್ಲಿ ಆ ರೋಡ್ ಹೈಟ್ ಇದೆ, ಅಲ್ಲಿ ಹೈಟ್ ಇದೆ, ಅಲ್ಲಿದ್ರ ನೀರು ಕೂಡ ಇಲ್ಲಿಗೆ ಬರ್ತಾ ಇದೆ. ಈಗ ಹಾಗಾಗಬಾರ್ದಲ್ಲ. ಅದನ್ನು ದಯಮಾಡಿ ಒಂದು ಪ್ಲಾನ್ ಮಾಡಿ ಮಾಡಬೇಕು. ಅಲ್ಲ, ಈಗ ನೀವು ಯಾರನ್ನಾರು ಸಂಪರ್ಕ ನಿಮ್ಮ ಕಾರ್ಪೊರೇಟರ್ ಸಂಪರ್ಕ ಫೋನ್ ಮಾಡಿ ಬಾ ಅಂತ ಏನು ಹೇಳಿದ್ರ? ಈಗ ಹೇಳಿದ್ರೆ ಯಾರು ಬರ್ತಾರೆ ಸರ್? ಈಗ ಯಾರು ಬರಲ್ಲ. ಈಗ ನಾನು ಹೇಳ್ತೀನಿ, ಈಗ ಬರಬೇಕಂತಲ್ಲ, ಮಳೆ ಬಂದಾಗ ಬಂದು ನೋಡಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಆದರೆ ಮಳೆ ಬಿಟ್ಟ ಮೇಲಾದ್ರೂ ಬಂದು ಏನಾಗ್ತಾ ಇದೆ, ಪರಿಸ್ಥಿತಿ ಏನಾಗ್ತದೆ ಬಂದು ನೋಡಬೇಕಾಗ್ತದೆ. ಅಲ್ಲ, ಈಗ ನೀವು ಸಾಕಷ್ಟು ಸಲ ಈಗ ನೀವು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀರಿ. ಈಗ ಇಂಥ ಬಂದು ದುರಸ್ತಿ ಮಾಡಬೇಕು, ಚರಂಡಿಗಳನ್ನ ಮಾಡ್ಬೇಕಂತ. ಆದರೂ ಕೂಡ ನಿಮ್ಮ ಮನವಿನ ಸ್ಪಂದನೆ ಕೊಡ್ತಾ ಇಲ್ಲ ಅಧಿಕಾರಿಗಳು, ಇಲ್ಲಿ ಕಾರ್ಪೊರೇಷನ್ದವರು ಯಾರು ಕೂಡ ಬಂದು ನೋಡಿ ನಿಮ್ಮ ಸಮಸ್ಯೆನ ಆಲಿಸ್ತಾ ಇಲ್ಲ ಅಂತ ನಿಮ್ಮದೊಂದು ಆರೋಪ ಇದೆ. ಹೌದು, ಇಲ್ಲಿ ಎಷ್ಟೋ ಜನ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಆದರೆ ಯಾರು ಕೂಡ ಬರ್ತಾ ಇಲ್ಲ ಇಲ್ಲಿ. ಈ ಪ್ರತಿ ಸಲನೂ ಇದೇ ರೈತ ನಡೀತಾ ಅಂತ? ಇದು ಕಳೆದ ಬಾರಿನೂ ಕೂಡ ಇದೇ ಟೈಪ್ ಇತ್ತು, ಅದಕ್ಕೆ ಹಿಂದಿನ ಬಾರಿನೂ ಕೂಡ ಇದೇ ಟೈಪ್ ಇತ್ತು. ಪ್ರತಿ ಸಲ ಆಗ್ತಾ ಇದೆ. ಅದನ್ನ ರೋಡ್ ಮಾಡೋ ಹೊತ್ತಿನಾಗ ನಾವೇನು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಅದ್ರ ಆಗಿಲ್ಲ, ಸರಿ ಆಗಿಲ್ಲ. ರೋಡ್ ಹೈಟ್ ಆಗಿದೆ, ಚರಂಡಿ ಕೂಡ ನೀವು ರೋಡ್ಗಿಂತ ಮೇಲ್ಗಡೆ ಚರಂಡಿ ಮಾಡಿದ್ದಾರೆ. ನೀವು ನೋಡಿ ಚರಂಡಿಗಿಂತ ಅಲ್ಲಿ ನೋಡಿ, ನೀವು ನೋಡ್ಬೋದು, ಕ್ಯಾಮ್ರಾ ಬಿಟ್ಟು ನೋಡಿ, ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಒಂದ್ ಕಡೆ ಬಿಟ್ಟಿದ್ದಾರೆ, ಒಂದ್ ಕಡೆ ಬಿಟ್ಟಿಲ್ಲ. ಹಾಗಾಗ್ಬಾರ್ದಲ್ಲ. ರಾಹುಲ್, ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ಪ್ರಮಾಣದಲ್ಲಿ ಈ ರಸ್ತೆ ಮಧ್ಯಭಾಗದಲ್ಲಿ ನೀರು ತಗೊಂಡಕ್ಕಂಥದ್ದು. ಅಲ್ಲೇ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಆಗದ ಕಾರಣ ಹಿನ್ನೆಲೆಯಲ್ಲಿ ಇಷ್ಟು ಏನು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ ಅಂತ ಹೇಳ್ಬೋದು. ರಾಹುಲ್, ರಸ್ತೆ ಮಧ್ಯಭಾಗದಲ್ಲಿ ನೀರು ನಿಂತುಕೊಂಡಾಗ ಈಗ ಸಾಕಷ್ಟು ಜನರು ಮತ್ತು ಏನು ಸ್ಥಳೀಯರು ಕೂಡ ಆಕರ್ಷಣೆ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಹುಲ್, ರೈಟ್, ಥ್ಯಾಂಕ್ ಯು ರಾಜೇಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.